ಯಾಸ್ತೆ ಪ್ರಜಾ ಅಮೃತಸ್ಯ ಪರಸ್ಮಿನ್ ಧಾಮನೃತಸ್ಯ ಮೂರ್ಧಾನಾಭಾ ಸೋಮವೇನ ಆಭೂಷಂತಿ ಸೋಮವೇದಃ ಇಮಾ ರುದ್ರಾಯ ತವಸೇ ಏಕಪರ್ದಿನೇ ಕ್ಷಯದ್ವೀರಾಯ ಪ್ರಭರಾಮಹೇ ಮತೀಃ ಯಥಾ ಶಮಸದ್ವಿಪದೇ ಚತುಷ್ಪದೇ ವಿಶ್ವಂ ಪುಷ್ಟಂ ಗ್ರಾಮೇ ಅಸ್ಮಿನ್ನನಾತುರಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿ ಹೇಗಿದೆ? ನವೆಂಬರ್ ತಿಂಗಳ ಮಾಸ ಭವಿಷ್ಯ ಸ್ವಲ್ಪ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರ್ ಅನ್ನುವಂಥದ್ದು ಕಾಣ್ತಾ ಇದೆ. ಯಾರಿಗೆ? ತುಲಾರಾಶಿ. ನಿಮಗೆ ಕಾಣ್ತಾ ಇದೆ, ನನಗೇನು ಕಾಣ್ತಿಲ್ಲ. ಯಾಕೆಂದರೆ ಗುರುಬಲ ಇದೆಯಾ ಗುರುಗಳೇ, ನವೆಂಬರ್ ತಿಂಗಳು ಗುರುಬಲ ಇಲ್ಲ ಅನ್ನುವಂಥದ್ದು ನಿಮಗೆ ಮನಸ್ಸಿಗೆ ಯೋಚನೆ ಅಲ್ವಾ? ಗುರು 9ನೇ ಮನೆಯಲ್ಲಿದ್ದಾಗ ನಿಮಗೆ ಗುರುಬಲ ಇದೆ, ಇಲ್ಲ ಅಂತ ನಾನು ಹೇಳಲಿಲ್ಲ. ಆದರೆ ಗುರು 10ನೇ ಮನೆಗೆ ಬಂದರೂ ಕೂಡ ನಿಮಗೆ ಬಲಾಢ್ಯನೇ. ಗುರುಬಲ ಇರಲ್ಲ ಅಷ್ಟೇ, ಆದರೆ ಗುರು ಬಲಾಢ್ಯನೇ. ಗುರು ಒಳ್ಳೆ ಫಲ ಕೊಡ್ತಾರೆ ನಿಮಗೆ, ಚಿಂತೆ ಮಾಡೋದು ಬೇಡ. ತುಲಾರಾಶಿಯವರಿಗೆ ತೃತೀಯಾಧಿಪತಿ ಹಾಗೂ ಷಷ್ಠಾಧಿಪತಿ ಗುರು. ನಿಮಗೆ ಧೈರ್ಯವನ್ನು ಕೊಡಬೇಕಾದ್ರೂ ಗುರುನೇ ಕೊಡಬೇಕು. ಋಣವನ್ನು ಅಂದರೆ ಸಾಲವನ್ನು ಮಾಡಿಸ್ಬೇಕಾದ್ರೂ ಗುರುನೇ ಮಾಡಿಸ್ಬೇಕು. ರೋಗವನ್ನು ಬರೆಸ್ಬೇಕಾದ್ರೂ ಗುರುನೇ ಬರೆಸ್ಬೇಕು. ಶತ್ರುಗಳ ಉತ್ಪತ್ತಿ ಮಾಡಬೇಕಾದ್ರೂ ಗುರುಗಳನ್ನೇ ಮಾಡಬೇಕು. ನೋಡಿ, ಸಾಧಾರಣವಾಗಿ ಈ ತುಲಾರಾಶಿಯವರಿಗೆ ಹೊಟ್ಟೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸ್ತ್ರೀಯರಾಗಲಿ ಪುರುಷರಾಗಲಿ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಹಾಗೆ 6ನೇ ಮನೆ ಅಧಿಪತಿ ಗುರು. ಅದರಿಂದ ಹೊಟ್ಟೆ ಸಂಬಂಧಪಟ್ಟಂತೆ ಯಾವುದೋ ಒಂದು ನಿಟ್ಟಿನಲ್ಲಿ ನಿರಂತರವಾಗಿರುತ್ತೆ ಅಂತಲ್ಲ, ಅಥವಾ ಈ ತಿಂಗಳು ಬರುತ್ತೆ ಅಂತಲ್ಲ. ಹೊಟ್ಟೆ ಸಮಸ್ಯೆ ಅನ್ನುವಂಥದ್ದು ನಿಮಗೆ ಕಾಡುತ್ತಾ ಇಲ್ವೋ? ನಂಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ, ಯಾಕಂದರೆ ನಾನು ತಿಳ್ಕೊಳ್ಬೇಕಲ್ವ. ಸರಿ, ಅಂತಹ ಗುರು ಈಗ ನಿಮ್ಗೆ 9ನೇ ಮನೆಯಿಂದ 10ನೇ ಮನೆಗೆ ಹೋಗ್ಬಿಟ್ಟು, ಹಾಗಾದರೆ 10ನೇ ಮನೆಗೆ ಹೋದಂಥ ಗುರು ನಿಮ್ಗೆ ಕೆಟ್ಟದ್ದು ಮಾಡ್ತಾರಾ? ಗುರುಬಲ ಇಲ್ಲ. ಆದರೆ ದಶಮದಲ್ಲಿದ್ದಂಥ ಗುರು ಏನು ಹೇಳುತ್ತೆ? ದೇವಾಲಯ, ನಗರ, ಸಭಾ, ಮಾರ್ಗಾಲಯ, ದಾಸ ಸರ್ವ ಕರ್ಮಾಣಿ ಆಜ್ಞಾಲಂಬನ ಮೇತತ್ ಸರ್ವಂ ಚಿಂತ್ಯಂ ಹಿ ದಶಮೇನ. 10ನೇ ಮನೆಯಲ್ಲಿದ್ದರೆ ಇವೆಲ್ಲ ಚಿಂತನೆ ಮಾಡಬೇಕು. ಏನೇನಾಗಾದರೆ ಫಲ ಏನೇನು ನೋಡೋಣ. ಗುರು ಗೋಚಾರದಲ್ಲಿ ದಶಮದಲ್ಲಿದ್ದಾಗ, ಅದು ದಶಮ ಅಂದರೆ ಸುಮ್ಮನೆ ದಶಮ ಅಲ್ಲ, ಉಚ್ಚಸ್ಥಾನ ದಶಮ ಇದ್ದಾಗ ತುಲಾರಾಶಿಯವರಿಗೆ ಧಾರ್ಮಿಕ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ದೇವರ ಮೇಲೆ, ಹಿರಿಯರ ಮೇಲೆ, ಶ್ರದ್ಧೆ ಮೇಲೆ, ಭಕ್ತಿ ಮೇಲೆ, ಸಾತ್ವಿಕ ಜೀವನದ ಮೇಲೆ ಆಸೆ ಅಷ್ಟು ಉತ್ಪತ್ತಿ ಆಗುತ್ತೆ. ತರ್ಕಶಾಸ್ತ್ರ ಅಂದರೆ ಮಾತು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀರಾ, ಒಳ್ಳೆ ಮಾತಾಡ್ತೀರಾ. ಹೆಂಗೆ ಮಾತಾಡ್ತೀರಾ ಅಂತಂದರೆ ಸುಳ್ಳನ್ನು ನಿಜ ಮಾಡುವಷ್ಟು, ನಿಜವನ್ನು ಸುಳ್ಳು ಮಾಡುವಷ್ಟು ಶಕ್ತಿ ತಾಕತ್ತಿರುತ್ತೆ ನಿಮಗೆ, ಅಷ್ಟು ಬಲ ಇರುತ್ತೆ. ಮತ್ತು ನ್ಯಾಯಶಾಸ್ತ್ರ, ಲಾಯರ್ಸ್ಗೆ, ಜಡ್ಜ್ಗಳಿಗೆ, ಈ ಥರದವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ವಕೀಲ ವೃತ್ತಿ ಮಾಡುವಂಥವ್ರಿಗೆ, ವೇದಾಂತ, ವ್ಯಾಕರಣ ಶಾಸ್ತ್ರ, ಇದರಲ್ಲೆಲ್ಲ ಅತ್ಯಂತ ಪ್ರೌಢಿಮೆ ಇರುತ್ತೆ ನಿಮಗೆ. ಗುರು ಪ್ರಬಲನಾದಾಗ, ಪ್ರಬಲನೇ ಉಚ್ಚಸ್ಥಾನ ಅಲ್ವಾ, ಎಲ್ಲ ಶಾಸ್ತ್ರದಲ್ಲೂ ಕೂಡ ಅಭಿವೃದ್ಧಿ ಹೊಂದಿರ. ನೀವು ಯಾವ ವಿದ್ಯೆಯನ್ನು ಮಾಡ್ತಾಯಿದ್ದೀರೋ ಆ ವಿದ್ಯೆಯಲ್ಲಿ ಪರಿಪೂರ್ಣತ್ವವನ್ನು ಪಡ್ಕೋತೀರ. ಪತ್ರಕರ್ತರಾಗ್ಬೋದು, ವ್ಯಾಖ್ಯಾನಕಾರರಾಗ್ಬೋದು, ದೇವಸ್ಥಾನದಲ್ಲಿ ಅರ್ಚಕ ವೃತ್ತಿ ಮಾಡುವಂಥವ್ರಾಗ್ಬೋದು, ಧಾರ್ಮಿಕ ವೃತ್ತಿಯಿಂದ ಜೀವನ ಸಾಗಿಸ್ತಾ ಇರ್ತಕ್ಕಂಥವ್ರಾಗ್ಬೋದು, ಇವರೆಲ್ಲರಿಗೂ ಚೆನ್ನಾಗಿರುತ್ತೆ. ಏನು ಹೇಳುತ್ತೆ? ಜೀವಾಂಶೇ ದ್ವಿಜ ವಿಭುದಾಕರಾದಿ ಧರ್ಮೈಹಿ ಅಂತ ಹೇಳುತ್ತೆ. ಬಂಗಾರ, ಉಪ್ಪು, ಗಜ ಅಂದರೆ ಆನೆ, ಅಶ್ವ ಅಂದರೆ ಕುದುರೆ. ಹಿಂದಿನ ಕಾಲದಲ್ಲಿ ವಾಹನಗಳು, ಈ ಕಾಲದಲ್ಲಿ ನಾವು ವಾಹನ ಅಂತ ತಗೊಳ್ಳೋಣ, 2 ವೀಲರು, 4 ವೀಲರು ಈ ಥರ ತಗೊಳ್ಳೋಣ ಬಿಡಿ. ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸಕ್ಸಸ್ಸು, ತೀರ್ಥಯಾತ್ರೆಗಳು ಮಾಡೋದು, ಗುರುಗಳ ದರ್ಶನ ಮಾಡುವಂಥದ್ದು, ಅತಿಮಾನುಷ ಘಟನೆಗೆ ಸಾಕ್ಷಿಯಾಗುತ್ತೆ. ಅಂದರೆ ತುಂಬ ದೊಡ್ಡ ವೃದ್ಧಿ, ಅಭಿವೃದ್ಧಿ ಅನ್ನುವಂಥದ್ದು ಕಾಣುತ್ತೆ. ಜನಾನುರಾಗ ಕೀರ್ತಿಗಳಾಗ್ತೀರ. ಜನಾನುರಾಗ ಕೀರ್ತಿ ಅಂತಂದರೆ ಜನರಿಂದ ನೀವು ಸ್ತುತಿಸಲ್ಪಡ್ತೀರ. ಮತ್ತು ಈ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರು, ಪ್ರಾವಿಷನ್ ಸ್ಟೋರ್ಸು, ಮಾರ್ಟ್ಸು ಈ ಥರ ಇಟ್ಕೊಂಡಿದ್ದಾರಲ್ಲ, ಪ್ರಾವಿಷನ್ ಸಂಬಂಧಪಟ್ಟದ್ದು, ದಿನಸಿ ಸಂಬಂಧಪಟ್ಟದ್ದು, ಅಡುಗೆ ಸಂಬಂಧಪಟ್ಟದ್ದು, ಅದರಲ್ಲೆಲ್ಲ ಅದ್ಭುತವಾದಂಥ ವ್ಯಾಪಾರ, ಅದ್ಭುತವಾದಂಥ ಲಾಭ. ವ್ಯಾಪಾರದಲ್ಲಂತೂ ಅದ್ಭುತ ಇರುತ್ತೆ ಬಿಡಿ. ಸಲ ಬೆಲ್ಲ, ಸಕ್ಕರೆ, ಸಿಹಿ ಉತ್ಪಾದನೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಕಬ್ಬು ಬೆಳೆಗಾರರಿಗೆಲ್ಲ ಭಾಳ ಚೆನ್ನಾಗಿರುತ್ತೆ. ರೈತರಿಗಂತೂ ಅತ್ಯಂತ ಸಂತಸದ ಒಂದು ಮಾಸ
ತುಲಾರಾಶಿಯವರಿಗೆ. ಅರಿಶಿಣ ಇದೆಲ್ಲವೂ ಕೂಡ ತಯಾರು ಮಾಡುವಂಥ ಉದ್ಯಮ ಆಗ್ಬೋದು, ರೈತರಾಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಕಾಶಯಾನ, ಬಾಹ್ಯಾಕಾಶ ಸಂಬಂಧಪಟ್ಟಂಥ ಉದ್ಯೋಗಗಳು, ರೇಷ್ಮೆ ಉದ್ಯಮ, ಧಾನ್ಯ ಹಾಗೂ ಫಲಗಳಿಗೆ ಗುರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು, ವ್ಯಾಕರಣ ಮತ್ತು ನಾನಾ ವಿಧವಾದ ಭಾಷೆಗಳಿಂದ ನಿಮಗೆ ಸಂಪಾದನೆ, ಲ್ಯಾಂಗ್ವೇಜಸ್ಸಿಂದ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋದು, ದೈವಗಳನ್ನು ಆರಾಧನೆ ಮಾಡುವಂಥದ್ದು, ಧರ್ಮ ಛತ್ರಾದಿಗಳು, ಛತ್ರ ಅಂದರೆ ಚೌಲ್ಟ್ರಿ ಇನ್ನೊಂದು ನಿರ್ಮಾಣ ಮಾಡೋದು, ಸಾಮಾಜಿಕ ಸೇವೆ ಜಾಸ್ತಿ ಮಾಡುವಂಥದ್ದು, ಅದರ ನೇತೃತ್ವವನ್ನು ವಹಿಸ್ತಕ್ಕಂಥದ್ದು, ಪುರಾಣ ವಚನ ಜಾಸ್ತಿ ಕೇಳುವಂಥದ್ದು, ದಿಢೀರಂತ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳಾಗುವಂಥದ್ದು ಇವೆಲ್ಲವೂ ಕಾಣ್ಬೋದು. ಪರೋಪಕಾರಾರ್ಥಂ ಇದಂ ಶರೀರಂ, ಪರೋಪಕಾರ ಹೆಚ್ಚು ಸಹಾಯ ಮಾಡುವಂಥದ್ದು ಬೇರೆಯವರಿಗೆ. ಉದ್ಯೋಗದಲ್ಲಿ ಕೂಡ ತುಂಬ ಬಲಿಷ್ಠವಾದ ಫಲ ಅಂತಂದರೆ ಸೂಪರ್ ಉದ್ಯೋಗ ಸಿಕ್ಬಿಡುತ್ತೆ ತುಲಾರಾಶಿಯವರಿಗೆ ಪ್ರಯತ್ನ ಪಟ್ಟರೆ. ಇಲ್ಲಾಂದರೆ ಇರೋ ಉದ್ಯೋಗದಲ್ಲಿ ಅಭಿವೃದ್ಧಿನ ಹೊಂದಿಬಿಡ್ತೀರ. ಮತ್ತು ಆಪ್ತ ಕಾರ್ಯದರ್ಶಿಗಳು ಅಂತಂದರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರು ತುಂಬ ಸಪೋರ್ಟ್ ಮಾಡ್ತಾರೆ. ನೂತನ ವಸ್ತ್ರಗಳ ಒಂದು ಖರೀದಿ ಮಾಡುವಂಥದ್ದು, ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮಂತ್ರಾಲಯದ ಅಧಿಕಾರಿಗಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಗುರುವು ಬಲಿಷ್ಠನಾಗಿದ್ದು ದಶಮ ಕರ್ಮ ಸ್ಥಾನವನ್ನು ಪ್ರಭಾವಿಸುವವನು. ಆಯ್ತಲ್ಲ, ಅಲ್ಲಿಗೆ ಗುರುಬಲ ಇಲ್ಲ ಅಂತ ನೀವು ಸ್ವಲ್ಪ ಬಾಧೆ ಪಡ್ತಾ ಇದ್ರಲ್ಲ, ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಗುರು. ಸರಿ, ಗುರು ಆಯಿತು. ಇನ್ನೇನು ಮತ್ತೆ ನಿಮ್ಮ ರಾಶಿಯಲ್ಲೇ ಶುಕ್ರ ಇರತಕ್ಕಂಥದ್ದು, ತುಲಾರಾಶಿಗೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ನಿಮ್ಮ ರಾಶಿಗೆ ನವೆಂಬರ್ 2ನೇ ತಾರೀಕು ಬರ್ತಾರೆ. ಅದೃಷ್ಟವನ್ನು ಕೊಡುವಂಥವನು, ಶರೀರದ ಬಲವನ್ನು ಕೊಡುವಂಥವನು ಶುಕ್ರ ನಿಮಗೆ. ಯಾಕಂದರೆ ಆ ಸ್ಥಾನಕ್ಕೆ ಅಧಿಪತಿ, ಪ್ಲಸ್ ಶುಕ್ರ ಅಂದರೆ ಸುಖ, ಭೋಗ, ಐಶ್ವರ್ಯ, ಮನೆ ಇತ್ಯಾದಿ ಎಲ್ಲವೂ ಕೂಡ ನಾವು ಶುಕ್ರವನ್ನು ಹೋಲಿಸ್ತೀವಿ. ಶುಕ್ರ ಸ್ವಕ್ಷೇತ್ರಕ್ಕೆ ಬಂದಾಗ ನವೆಂಬರ್ ತಿಂಗಳು ಪೂರ್ತಿ ಹೇಗಿರುತ್ತೆ? ತನವು ಸುತನು ದೃಕ್ಪ್ರಯಂ ಏನೇಳುತ್ತೆ ಎಂಬಂತೆ ಸುಂದರವಾದ ಆಕರ್ಷಕವಾಗಿರ್ತಕ್ಕಂಥ ಮುಖ ಮತ್ತು ಶರೀರ ಪ್ರಾಪ್ತಿ, ಕಳಕಳೆ ಜಾಸ್ತಿ ಆಗುತ್ತೆ. ಕಣ್ಣುಗಳು ಕೂಡ ಅಷ್ಟೇ, ನಿಮ್ಮ ಕಣ್ಣುಗಳು ತುಂಬ ಚೆನ್ನಾಗಿ ಆಕರ್ಷಣೆ ಆಗುತ್ತೆ. ಆಮೇಲೆ ಶುಕ್ರ ಸಾಂಸಾರಿಕ ಸುಖವನ್ನು ಹೆಚ್ಚುತ್ತಾನೆ. ಸಂಗೀತ, ಕಲೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ. ವಸ್ತ್ರ, ಸುಗಂಧ, ಅನ್ನಪಾನಾದಿಗಳ ಪ್ರಾಪ್ತಿಯನ್ನು ಮಾಡ್ತಾನೆ. ಆಮೇಲೆ ಸುಖ ಮತ್ತು ಭೋಗ ಹೆಚ್ಚಿನ ಪ್ರಧಾನ ಲಕ್ಷಣ ಶುಕ್ರನ. ಆದ್ದರಿಂದ ತುಂಬ ಸಂತೋಷವಾಗಿರ್ತೀರ. ಪತ್ನಿಯಿಂದ ಲಾಭ ಆಗುತ್ತೆ. ಶುಕ್ರ ಎಷ್ಟು ಬಲಿಷ್ಠವಾಗಿದೆ ಅಂದರೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಹೆಸರಿಗೆ ಯಾವುದಾದ್ರೂ ಒಂದು ಭೂಮಿ ರಿಜಿಸ್ಟ್ರೇಷನ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಭೂಮಿನೋ ಅಥವಾ ಮನೆನೋ ಅಥವಾ ಇದು ಅಪಾರ್ಟ್ಮೆಂಟ್ ಫ್ಲ್ಯಾಟೋ ಅಂದರೆ ನೀವು ತೊಗೋಬೇಕು ಅಂತ ಪ್ರಯತ್ನ ಪಡಬೇಕು ಅಷ್ಟೇ, ಇನ್ನೇನಿಲ್ಲ. ಅದು ಪ್ರಯತ್ನ ಪಟ್ಟರೆ ಖಂಡಿತ ಲಾಭ ಆಗುತ್ತೆ. ಇನ್ನು ಸ್ವಲ್ಪ ಕಫದ ಸಂಬಂಧ, ವಾತದ ಸಂಬಂಧ ರೋಗಗಳು ಬರಬಹುದು. ಸಾಧ್ಯವಾದಷ್ಟು ತುಲಾರಾಶಿಯವರು ಎಚ್ಚರಿಕೆಯಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಆರೋಗ್ಯ. ಮೈಕೈ ನೋವು ಬರೋದು ಜಾಸ್ತಿ ನವೆಂಬರ್ ತಿಂಗಳಲ್ಲಿ. ಶರೀರ ಸ್ವಲ್ಪ ನಿಮಗೆ ಸಪೋರ್ಟ್ ಮಾಡಲ್ಲ, ಕೈಗಳೆಲ್ಲ ಒಂದು ಸ್ವಲ್ಪ ಹಿಂಸೆ ಮಾಡುತ್ತೆ. ಆಮೇಲೆ ನವೆಂಬರ್ ತಿಂಗಳಲ್ಲಿ ಮುಖ್ಯವಾಗಿ ಶಿರೋಬಾಧೆ, ಶಿರೋಭಾರ, ಹಾಗಾಗಿ ಯಾವುದೇ ಸ್ಟ್ರೆಸ್ಸು ತೊಗೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ನಿಂಬೆಹಣ್ಣಿನ ಚೆನ್ನಾಗಿ ತಲೆಗೆ ಉಜ್ಕೊಂಡು, ಒಂಚೂರು ನವರತ್ನ ಆಯಿಲ್ ಚೆನ್ನಾಗಿ ಹಾಕ್ಕೊಂಡು, ಇಲ್ಲಾಂದರೆ ಹರಳೆಣ್ಣೆ ಚೆನ್ನಾಗಿ ಹಚ್ಕೊಂಡು, ವಾರಕ್ಕೊಂದ್ಸಲನೋ 15 ದಿನಕ್ಕೊಂದ್ಸಲನೋ ಚೆನ್ನಾಗಿ ಎಣ್ಣೆ ಸ್ನಾನ, ನಿಂಬೆಹಣ್ಣು ಚೆನ್ನಾಗಿ ಉಜ್ಜಿ ಪಟ ಅಂತ ತಲೆಗೆ ಕ್ಲೀನಾಗಿ ಮಸಾಜ್ ಮಾಡಿಕೊಂಡು ಚೆನ್ನಾಗಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿ. ಇನ್ನೂ ಹೇಳಬೇಕಂದ್ರೆ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಬಿಡಿ. ಮಧ್ಯಾಹ್ನ ಚೆನ್ನಾಗಿ ಬಿಸಿಲಿರುತ್ತಲ್ಲ, ಬಿಸಿಲಲ್ಲಿ ನೀರು ಕಾಯಿಸ್ಬೇಕು. ಹೆಂಗಪ್ಪ ನೀರು ಕಾಯಿಸಂದರೆ ಬಿಸಿಲಿಗೆ ಇಟ್ಟರೆ ಸಾಕು, ನೀರು ಚೆನ್ನಾಗಿ ಕಾಯ್ತು. ಆ ನೀರಲ್ಲಿ ಸ್ನಾನ ಮಾಡಿದ್ರೆ ಇನ್ನೂ ಒಳ್ಳೆಯದು. ಬಿಸಿ ಸ್ನಾನ ಮಾಡಿ ಒಳ್ಳೆ ಫಸ್ಟ್ ಕ್ಲಾಸ್ ತಂಪಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ, ಶಿರೋಬಾಧ ಅನ್ನೋದು ಕಡಿಮೆ ಆಗುತ್ತೆ. ಇಲ್ಲಾಂದರೆ ತಲೆನೋವಿಂದ ತುಂಬ ಹಿಂಸೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ತುಲಾರಾಶಿಯವರಿಗೆ ಶುಕ್ರ ಗುರು ಎರಡೂ ಚೆನ್ನಾಗಿದೆ. ಇನ್ನು ಪಂಚಮ ಶನಿ, ಅರ್ಧಾಷ್ಟಮ ಶನಿ ಈ ಥರದ್ದು ಯಾವುದೂ ನಿಮಗಿಲ್ಲ. ಯಾಕೆಂತಂದರೆ ಶನಿ ಬಾಧೆ ಅನ್ನುವಂಥದ್ದು ನಿಮಗಿಲ್ವೇ ಇಲ್ಲ. ಭಯ ಪಡೋ ಅವಶ್ಯಕತೆ ಇಲ್ಲ. ಶನಿಯಿಂದ ಕೆಟ್ಟದ್ದಿಲ್ಲ. ಅವರು ನಿಮಗೆ ಸುಖವನ್ನು ಕೊಡ್ತಾರೆ, ಪೂರ್ವ ಪುಣ್ಯವನ್ನು ಕೊಡ್ತಾರೆ. ಇನ್ನು 2ನೇ ಮನೆ ಕುಜನು ಸ್ವಕ್ಷೇತ್ರ. ಕುಜ ಸ್ವಕ್ಷೇತ್ರದಲ್ಲಿ ಎಷ್ಟು ಬಲಿಷ್ಠ ಅಂತಂದರೆ ನಿಮಗೆ ಸಪ್ತಮಾಧಿಪತಿ ಹಾಗೂ ದ್ವಿತೀಯಾಧಿಪತಿ. ಧನಾಭಿವೃದ್ಧಿ ಮಾಡಿ, ಕುಟುಂಬದಲ್ಲಿ ವೃದ್ಧಿ ಮಾಡಿ, ನಿಮ್ಮ ಮಾತು ಒಂದು ಒಳ್ಳೆ ವ್ಯಾಲ್ಯೂ ಕೊಟ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಅನುಕೂಲ ಮಾಡಿ, ವಿದೇಶಿ ಪ್ರಯಾಣದ ಯೋಗ, ವಿದೇಶದಲ್ಲಿ ವಿದ್ಯಾಭ್ಯಾಸ, ಉದ್ಯೋಗ, ವ್ಯವಹಾರ, ವ್ಯಾಪಾರ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ಸು, ಮತ್ತು ಸಂಗೀತ ಕಲಾ ವೃದ್ಧಿಯಾಗುವಂಥದ್ದು, ಈ ಥರದ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ನಾವು ಕಾಣ್ಬೋದಾಗುತ್ತೆ. ಮೇಲಾಗಿ ವಿಶೇಷವಾದಂಥ ಸ್ಥಾನಮಾನ, ಗೌರವ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಹೆಚ್ಚು ಲಕ್ಷಣಗಳಿದೆ. ಆಮೇಲೆ ಒಂದು ಹಂತಕ್ಕೆ ಏನಪ್ಪ ಅಂತಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಅನ್ನುವಂಥ ಸಿಗುತ್ತೆ. ಬಟ್ ನೀವು ಪ್ರಯತ್ನ ಪಡಬೇಕು. ಪ್ರಯತ್ನ ಅನ್ನುವಂಥದ್ದು ಬಹಳ ಮುಖ್ಯ.
ಪ್ರಯತ್ನ ಇಲ್ಲದೆ ಯಾವ ಕೆಲಸವೂ ಫಲವನ್ನು ಕೊಡೋದಿಲ್ಲ. ಇದು ವೆರಿ ಕ್ಲಿಯರ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ವಿಷಯ, ನೀವು ತಿಳ್ಕೊಬೇಕಾಗಿರೋದು. ಆ್ಯಂಡ್ ಮೋರ್ ಓವರ್ ಕುಜ ನಿಮಗೆ ಬಲಿಷ್ಠವಾಗಿರೋದ್ರಿಂದ ವಿವಾಹದ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಾನೆ, ಮನೇಲಿ ಶುಭ ಕಾರ್ಯ ಆಗೋದು ಸಪೋರ್ಟ್ ಮಾಡ್ತಾನೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮೇಲ್ಗೈ ಕಾಣ್ತೀರಾ ಈ ತಿಂಗಳು, ನವೆಂಬರ್ ತಿಂಗಳಲ್ಲಿ. ಆಮೇಲೆ ಕುಟುಂಬದಲ್ಲಿ ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ, ಮಾತುಕತೆಯಲ್ಲಿ ಯಶಸ್ವಿಯನ್ನುಗೊಳಿಸ್ತಾ, ವಿದ್ಯಾರ್ಥಿಗಳಿಗಂತೂ ಒಳ್ಳೆಯ ಲಕ್ಷಣವಾದಂಥ ವಿದ್ಯಾಭ್ಯಾಸ ಸಿಗುತ್ತೆ. ನೀವು ಪ್ರಯತ್ನ ಪಟ್ಬಿಟ್ರೆ ಅಂತೂ ಖಂಡಿತ ಮೇಜರ್ ಸಕ್ಸಸ್ಸನ್ನು ಕಾಣ್ಬಿಡ್ಬೋದು. ಮೇಜರ್, ಮೈನರ್ ಅಲ್ಲ, ಮೇಜರ್ ಸಕ್ಸಸ್ಸನ್ನು ಕಾಣ್ಬಿಡ್ಬೋದು. ಕುಜನು ಬಲಿಷ್ಠವಾಗಿದೆ. ಇನ್ನು ನಿಮಗೆ ಲಾಭಸ್ಥಾನಾಧಿಪತಿ ಸೂರ್ಯನು 16ನೇ ತಾರೀಕುವರೆಗೂ ನಿಮ್ಮ ರಾಶಿಯಲ್ಲಿ ಇರ್ತಾರೆ, ನೀಚ ಸ್ಥಾನದಲ್ಲಿ ಇರ್ತಾರೆ. 16ನೇ ತಾರೀಕುವರೆಗೂ ಒಂದು ಸ್ವಲ್ಪ ಸೂರ್ಯ ಚೆನ್ನಾಗಿಲ್ಲ. 16ನೇ ತಾರೀಕು ಆದಮೇಲೆ ಸೂರ್ಯ ದ್ವಿತೀಯಕ್ಕೆ ಬಂದು ಅವರು ಚೆನ್ನಾಗಾಗ್ಬಿಡ್ತಾರೆ. ಲಾಭಸ್ಥಾನಾಧಿಪತಿ ಧನಸ್ಥಾನಕ್ಕೆ ಬಂದುಬಿಡ್ತಾರೆ, ಅವರು ಚೆನ್ನಾಗಿದ್ದಾರೆ. ಇನ್ನು 11ನೇ ಕೇತು ಕೂಡ ವಿಶೇಷವಾದ ಫಲವೇ. ಲಾಭಸ್ಥಾನದಲ್ಲಿ ಯಾವ ಗ್ರಹ ಇದ್ರೂ ಒಳ್ಳೆ ಫಲ ಕೊಡಬೇಕು. ಪಂಚಮದಲ್ಲಿ ರಾಹು, ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನಿಗೆ ರಾಹು ಶಿಷ್ಯ. ಶುಕ್ರಾಚಾರ್ಯರು ಬಂದು ರಾಕ್ಷಸ ಗುರುಗಳು, ರಾಹು ರಾಕ್ಷಸ. ಹಾಗಾಗಿ ನಿಮ್ಮ ರಾಶಿಗೆ ರಾಹುವಿನ ಪ್ರಭಾವ ಹೆಚ್ಚು ಬೀಳೋದಿಲ್ಲ. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದು ನಿಮಗೆ ಕ್ಲಿಯರು, ವೆಲ್ ಪಾಸಿಟಿವ್ ಅಂತ ಹೇಳ್ತೀವಿ ನಾವು ಅದನ್ನು. ಸರಿ, ಹಾಗಾದರೆ ನೆಗೆಟಿವ್ ಆಗಿದ್ದು ಯಾವುದು? ಬುಧ ಅಂತೂ ಬಿಡಿ, ಭಾಗ್ಯಾಧಿಪತಿ ವ್ಯಯಾಧಿಪತಿ. ಬುಧ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲೇ 23ನೇ ತಾರೀಕುವರೆಗೂ ಇರ್ತಾರೆ, ಸಾಧಾರಣವಾಗಿರ್ತಾರೆ. ಅದಾದಮೇಲೆ ನಿಮ್ಮ ರಾಶಿಗೆ ಬರ್ತಾರೆ ವಕ್ರಿಯಾಗಿ. ನಿಮ್ಮ ರಾಶಿಗೆ ಬಂದರೆ ಮಿತ್ರ ಸ್ಥಾನನೇ ಅಲ್ವಾ, ಏನೂ ಸಮಸ್ಯೆ ಇಲ್ಲ. ವ್ಯಾಪಾರ ವ್ಯವಹಾರ ಇತ್ಯಾದಿಗಳಲ್ಲಿ ಸ್ವಲ್ಪ ಮಧ್ಯಮದಲ್ಲಿ ಫಲ ಹೋಗ್ತಾ ಇರುತ್ತೆ. ಏನು ತುಂಬ ಉತ್ತಮ ಫಲ ಸಿಕ್ಬಿಡ್ತು ಅನ್ನುವಂಥದ್ದು ಇಲ್ಲ, ಹಾಗಂತ ನಿಮಗೆ ತುಂಬ ಅಧಮ ಫಲ ಸಿಕ್ತು ಅಂತಿಲ್ಲ. ಒಂಥರ ಮಧ್ಯಮ ಫಲ ಅನ್ನುವಂಥ ತುಲಾರಾಶಿಯಲ್ಲಿ ಕಾಣ್ಬೋದು ನಾವು. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಅದು ಪಾಸಿಟಿವ್ ಅಲ್ವಾ. ಯಾವತ್ತು ಪಾಸಿಟಿವ್ ಇದ್ದಾಗ ಪಾಸಿಟಿವ್ ಫಲ ಸಿಗುತ್ತೆ, ಸಿಗಲೇಬೇಕು. ಅದು ಪ್ರಕೃತಿಯ ನಿಯಮ, ಪ್ರಕೃತಿಯ ಧರ್ಮ. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಯಾವ ಗ್ರಹಗಳು ನೆಗೆಟಿವ್ ಆಗಿದೆ ನಿಮಗೆ? ಇಲ್ಲ. ಒಂದಂತೂ ಏನಪ್ಪ ಅಂದರೆ, ವಿಷ್ಣು ಸಹಸ್ರನಾಮವನ್ನು ದಿನ ಕೇಳೋಕ್ಕೆ ಶುರು ಮಾಡಿ. ಬುಧ ಏನು ನೆಗೆಟಿವ್ ಇಲ್ಲ, ಬಟ್ ಸ್ವಲ್ಪ ಸಾಧಾರಣವಾಗಿದ್ದಾರಲ್ಲ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಕೊಡಲಿ. ಇಲ್ಲಾಂದರೆ ಶನಿವಾರ ತುಳಸಿ ತೊಗೊಂಡೋಗಿ ವಿಷ್ಣುವಿಗೆ ಸಮರ್ಪಣೆ ಮಾಡಿ ಬನ್ನಿ, ತುಳಸಿ ಅರ್ಚನೆ ಮಾಡಿಸ್ಬನ್ನಿ. ಅಷ್ಟು ಬಿಟ್ಟರೆ ಯಾವ ಗ್ರಹದ ಒಂದು ಸಮಸ್ಯೆನೂ ನಿಮಗಿಲ್ಲ. ಶನಿ ಬಾಧೆ ಇಲ್ಲ, ಗುರುಬಲ ಹೋದರೂ ದಶಮದಲ್ಲಿರ್ತಕ್ಕಂಥ ಗುರು ನಿಮ್ಗೆ ಒಳ್ಳೆ ಫಲ ಕೊಡ್ತಾರೆ. ಕುಜ ಶುಕ್ರರು ಚೆನ್ನಾಗಿದ್ದಾರೆ. ಇನ್ನು ಸೂರ್ಯ 16ನೇ ತಾರೀಕು ನಂತರ ಚೆನ್ನಾಗಿದ್ದಾರೆ. ಬುಧ ಮಧ್ಯಮ ಫಲ ಕೊಡ್ತಾರೆ. ಇನ್ನು ಕೇತು ರಾಹುಗಳು ಕೂಡ ಚೆನ್ನಾಗಿದ್ದಾರೆ. ಯಾವ ಗ್ರಹನೂ ನೆಗೆಟಿವಿಟಿ ಇಲ್ಲ. ಆದರೆ ಇಷ್ಟೆಲ್ಲ ಒಳ್ಳೇದು ಹೇಳ್ತಾ ಇದ್ದೀನಲ್ಲ, ಇಷ್ಟೆಲ್ಲ ನಮಗೆ ಪಾಸಿಟಿವ್ ಹೇಳ್ತಾ ಇದ್ದೀನಲ್ಲ, ಅದ್ಭುತ, ಅತ್ಯದ್ಭುತ, ಮಹಾದ್ಭುತ ಅಂತ ಹೇಳ್ತಾ ಇದ್ದೀನಲ್ಲ, ನಿಮ್ಗೇನಾದರೂ ಅಪ್ಲೈ ಆಗ್ತಾ ಇದೆಯಾ? ಏನೂ ಇಲ್ಲ ಗುರುಗಳೇ, ಚೆನ್ನಾಗಿದೆ ಅಂತೀರ. ನೀವು ನೋಡಿದ್ರೆ, ನಮ್ಗೆ ನೋಡಿದ್ರೆ ಏನೂ ಆಗ್ತಾ ಇಲ್ಲ, ನಮ್ಗೆ ನೋಡಿದ್ರೆ ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ. ಹಂಗೆ ನಿಮ್ಗೆ ಅನಿಸ್ತಾ ಇದ್ದರೆ, ಚೆನ್ನಾಗಾಗ್ತಾ ಇದ್ದರೆ ಸಂತೋಷ, ಚೆನ್ನಾಗಿ. ನಿಮಗೆ ಅದರ ಫಲ ಸಿಗ್ತಾ ಇಲ್ಲ ಅಂತಂದರೆ ಅವಾಗ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ. ಯಾವ ಜ್ಯೋತಿಷ್ಯತ್ರ ಹೋದ್ರೂ ಕುತ್ಕೊಂಡು ಮಾತಾಡಿಬಿಟ್ಟು ಕ್ಲೀನಾಗಿ ಏನು ದೋಷ ಅಂತ ರೆಕ್ಟಿಫೈ ಮಾಡಿ ಅದರದ್ದು ಪರಿಹಾರವನ್ನು ಸುಲಭವಾಗಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ತುಲಾರಾಶಿಯವರಿಗೆ ಫಲಗಳೆಲ್ಲ ಸಿಕ್ಕಿ ಚೆನ್ನಾಗಿರುತ್ತೆ. ಗೋಚಾರದಲ್ಲಿ ಚೆನ್ನಾಗಿದ್ದಾಗ ಜನ್ಮಜಾತಕದಲ್ಲೂ ಚೆನ್ನಾಗಿದ್ಬಿಟ್ರೆ ಖಂಡಿತ ಸಕ್ಸಸ್ ಆಗಿಬಿಡುತ್ತೆ. ಅವ್ನು ಸ್ವಲ್ಪ ಚಿಂತನೆ ಮಾಡಿಬಿಟ್ಟು ಆದಷ್ಟು ಪ್ರಯತ್ನ ಪಡಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ನವೆಂಬರ್ ತಿಂಗಳ ತುಲಾರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.